ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾಳ್. ವಾಲ್ಮೀಕಿ ನಿಗಮದ ಹಗರಣದ ಆರೋಪಕ್ಕೆ ಇದೀಗ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ವಾಲ್ಮೀಕಿ ಹಗರಣವನ್ನ ದೊಡ್ಡದಾಗಿ ಬಿಜೆಪಿ ಚರ್ಚೆ ಮಾಡ್ತಾ ಇದೆ. ಸದನದ ಒಳಗೆ ಹಾಗೂ ಹೊರಗೆ ಎರಡೂ ಕಡೆ ದೊಡ್ಡದಾಗಿ ಬಿಜೆಪಿ ಚರ್ಚೆ ಮಾಡ್ತಾ ಇದೆ. ಇದೀಗ ಬಿಜೆಪಿಯ ಆರೋಪಕ್ಕೆ ಟಕ್ಕರ್ ಕೊಡೋಕೆ ಕಾಂಗ್ರೆಸ್ ಪ್ಲಾನ್ ಒಂದನ್ನ ರೆಡಿ ಮಾಡ್ಕೊಂಡಿದೆ. ಯಾವ ರೀತಿ ಪ್ಲಾನ್ ಅದು ಅಂತಂದ್ರೆ, ಬಿಜೆಪಿ ಅವಧಿಯ ಅವ್ಯವಹಾರವನ್ನ ಬಯಲಿಗೆಳೆಯೋಕೆ ಇದೀಗ ಪ್ಲಾನ್ ಮಾಡ್ಕೊಂಡಿರೋದು. ಬರೀ ವಾಲ್ಮೀಕಿ ನಿಗಮ ಅಷ್ಟೇ ಇಲ್ಲ, 7 ನಿಗಮಗಳ ಅವ್ಯವಹಾರ ಬಯಲಿಗೆಳೆಯೋಕೆ ಇದೀಗ ಕೈ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಬಿಜೆಪಿಯ ಅಸ್ತ್ರಕ್ಕೆ ಇದೀಗ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನ ಹೂಡಿರೋದು. ಹಾಗಿದ್ರೆ ಯಾವ ನಿಗಮದಲ್ಲಿ ಯಾವ ವರ್ಷ ಎಷ್ಟು ಮೊತ್ತ ಅವ್ಯವಹಾರ ಆಗಿದೆ ಅಂತ ಈಗ ನಾವು ನೋಡ್ತಾ ಹೋದ್ರೆ, ಗೋವಿ ನಿಗಮದಲ್ಲಿ 2022ನೇ ವರ್ಷದಲ್ಲಿ 87 ಕೋಟಿ ಅಕ್ರಮ ಆಗಿದೆ ಅಂತ ವಿತ್ ಪ್ರೂಫ್, ವಿತ್ ಸ್ಟ್ಯಾಟಿಸ್ಟಿಕ್ಸ್ ಕಾಂಗ್ರೆಸ್ ಮಾತನಾಡೋಕೆ ಅಥವಾ ಟಕ್ಕರ್ ಕೊಡೋಕೆ ಪ್ಲಾನ್ ಮಾಡಿದೆ. ಇನ್ನು ಡಾಕ್ಟರ್ ಡಿ ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ನಿಗಮ, ಇಲ್ಲಿ 2022-21-23ನೇ ಸಾಲಿನಲ್ಲಿ 47 ಕೋಟಿ ಅವ್ಯವಹಾರ ಆಗಿದೆ. ಈ ರೀತಿಯಾಗಿ ಇನ್ನು 7 ನಿಗಮದಲ್ಲಿ ಯಾವೆಲ್ಲ ಅವ್ಯವಹಾರ ಆಗಿದೆ ಇದರ ಕುರಿತಾಗಿ ವಿತ್ ಡೇಟಾ ವಿತ್ ಪ್ರೂಫ್ ಟಕ್ಕರ್ ಕೊಡೋಕೆ ಇದೀಗ ಕೈ ಸರ್ಕಾರ ಪ್ಲಾನ್ ಮಾಡ್ಕೊಂಡಿರೋದು. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಒಂದು ನಿಗಮಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮಾತಾಡ್ತಿದೆ, ಆದರೆ ಕಾಂಗ್ರೆಸ್ ಬಿಜೆಪಿಯ ಕಳೆದ ಅವಧಿಯಲ್ಲಿ ಯಾವೆಲ್ಲ ನಿಗಮದಲ್ಲಿ ಏನೆಲ್ಲ ಅವ್ಯವಹಾರ ಆಗಿದೆ ಅದರ ಕುರಿತಾಗಿ ಸ್ಟ್ಯಾಟಿಸ್ಟಿಕ್ಸ್ ವಿತ್ ಡೇಟಾ ಇಟ್ಕೊಂಡು ಮಾತಾಡಬೇಕು ಅಂತ ಪ್ಲಾನ್ ಮಾಡ್ತಿರೋದು. ಹೆಚ್ಚಿನ ಡೀಟೇಲ್ಸ್ ಕೊಡೋ ಹಾಗಿದ್ರೆ. ಖಂಡಿತವಾಗ್ಲೂ ರಾಹುಲ್, 2018ರಿಂದ 2023 ತನಕ 5 ವರ್ಷದ ಆಡಳಿತ ಅವಧಿಯಲ್ಲಿ ಮೊದಲ 14 ತಿಂಗಳು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇತ್ತು. ಆದ ಬಳಿಕ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿದಂತ ಭಾರತೀಯ ಜನತಾ ಪಕ್ಷ ಅವರ ಒಂದು ಅಧಿಕಾರದ ಅವಧಿಯಲ್ಲಿ ಬೇರೆ ಬೇರೆ ನಿಗಮಗಳಲ್ಲಿ ಮಾಡಿರೋ ಅಂತ ಅವ್ಯವಹಾರ ಎಷ್ಟು ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂಥ ಚರ್ಚೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಿರೋ ಅಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರೋ ಅಂತ ಬರೋಬ್ಬರಿ 187 ಕೋಟಿ ರೂಪಾಯಿಗಳ ಹಗರಣ ಏನಿದೆ ಅದರ ಬಗ್ಗೆ ಮಾತನಾಡ್ತಾ ಇರುವಂತ ಬಿಜೆಪಿಯ ರಾಜ್ಯ ನಾಯಕರಿಗೆ ಟಕ್ಕರ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇದರ ಮುಂದುವರೆದ ಭಾಗವಾಗಿ ನ್ಯೂಸ್ ಫಸ್ಟ್ಗೆ ರಾಜ್ಯ ಸರ್ಕಾರ ಮುಂಬರೋ ಅಂತ ಅಧಿವೇಶನದ ಅವಧಿಯಲ್ಲಿ ಯಾವೆಲ್ಲ ವಿಚಾರಗಳನ್ನ ಪ್ರತಿಪಕ್ಷಗಳಿಗೆ ತಿವಿಲಿಕ್ಕೆ ರೆಡಿ ಮಾಡ್ಕೊಂಡಿದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನೋಡಿ, ಪ್ರಮುಖವಾಗಿ 7 ನಿಗಮಗಳಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರವನ್ನ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಮಾಡಿದೆ ಅನ್ನೋ ಅಂಕಿ ಅಂಶವನ್ನ ರಾಜ್ಯ ಸರ್ಕಾರ ಈಗ ಹೊರಗಡೆ ತೆಗೆದಿದೆ. ಇದರ ಒಂದೊಂದೇ ನಿಗಮದ ಹಗರಣ ಏನಾಗಿದೆ, ಯಾವ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ನೇರವಾಗಿ ಬಿಜೆಪಿಗೆ ತಿಳಿಸಕ್ಕೆ ಮುಂದಾಗಿದೆ. ಮೊದಲನೇದಾಗಿ ಗೋವಿ ನಿಗಮ ಫೆಬ್ರವರಿ 2022ರಲ್ಲಿ ಆಗಿರುವಂಥದ್ದು ಅಕ್ರಮವಾಗಿ ಬರೋಬ್ಬರಿ 87 ಕೋಟಿ ರೂಪಾಯಿಗಳ ಹಗರಣ ಆಗಿದೆ. ವಿವಿಧ ಖಾತೆಗಳಿಗೆ ಅದು ವರ್ಗಾವಣೆ ಆಗಿದೆ. ಎಸ್ ಬ್ಯಾಂಕ್ ಯಾದಗಿರಿ ಶಾಖೆಯಲ್ಲಿ ಆಗಿರುವಂಥ ಅವ್ಯವಹಾರ ಇದು CID ತನಿಖೆ ಪ್ರಗತಿಯಲ್ಲಿ ಇದೆ ಅನ್ನೋ ವಿಷಯವನ್ನ ನೇರವಾಗಿ ಸದನದಲ್ಲಿ ಮಾತನಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ. ಎರಡನೇದು, ಕೃಷಿ ಮಾರುಕಟ್ಟೆ ಮಂಡಳಿಯಲ್ಲಿ 2020 ಜನವರಿಯಲ್ಲಿ ನಡೆದಿರುವಂತಹ ಹಗರಣ ಬರೋಬ್ಬರಿ 47.16 ಕೋಟಿ ರೂಪಾಯಿಗಳ ಸ್ಥಿರಾಸ್ತಿಯನ್ನ ನೇರವಾಗಿ ವರ್ಗಾವಣೆ ಮಾಡಿಕೊಂಡಿದೆ. ಸಿಂಡಿಕೇಟ್ ಬ್ಯಾಂಕ್ನ ಖಾತೆಯಲ್ಲಿ ಇದ್ದಂಥ ಹಣ CCB ಕೇಂದ್ರ ಅಪರಾಧ ಇಲಾಖೆ ವಿಭಾಗದಲ್ಲಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದ್ದು ಒಂದಷ್ಟು ಅಮೌಂಟನ್ನು ಈಗ ರಿಕವರಿ ಮಾಡಿದೆ ಅನ್ನೋದನ್ನ ಸದನದಲ್ಲೇ ತಿಳಿಸಲಿಕ್ಕೆ ರೆಡಿ ಆಗ್ತಾ ಇದೆ. ಮೂರನೇದಾಗಿ, ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದಲ್ಲಿ ಏಪ್ರಿಲ್ 2019 ಬೆಂಗಳೂರಿನಲ್ಲಿ ಆಗಿರುವಂತಹ ಅವ್ಯವಹಾರ ಇದು ಬರೋಬ್ಬರಿ 22.43 ಕೋಟಿ ರೂಪಾಯಿ ನಿಗಮದ ಹಣವನ್ನು ಮಿಸ್ಯೂಸ್ ಮಾಡಿಕೊಂಡಿದೆ ಅನ್ನೋ ಒಂದು ವಿಷಯವನ್ನ ತಿಳಿಸಲಿಕ್ಕೆ ಮುಂದಾಗಿದೆ. SBI ಬ್ಯಾಂಕ್ಗೆ ಹಣ ವರ್ಗಾವಣೆ ಆಗಿದೆ. ಅದು ಕೂಡ CID ತಂಡ 3 ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಿ ಒಂದಷ್ಟು ಹಣವನ್ನು ಈಗ ರಿಕವರಿ ಮಾಡಿಕೊಂಡಿದೆ ಅನ್ನೋದನ್ನ ಸದನದಲ್ಲೇ ತಿಳಿಸಲಿಕ್ಕೆ ರೆಡಿಯಾಗಿದೆ. ಇದನ್ನು ಹೊರತುಪಡಿಸಿ ಅಂಬೇಡ್ಕರ್ ನಿಗಮದಲ್ಲೂ ಕೂಡ ಜೂನ್ 2018ರಲ್ಲಿ ಆಗಿರುವಂತಹ ಅವ್ಯವಹಾರ 4.95 ಕೋಟಿ ರೂಪಾಯಿಗಳನ್ನು ಬೇರೆಡೆಗೆ ವರ್ಗಾವಣೆ ಮಾಡಿದೆ ಕೆನರಾ ಬ್ಯಾಂಕ್ ಕಲ್ಕೆರೆ ಶಾಖೆಯಲ್ಲಿ ಅನ್ನೋದನ್ನ ತಿಳಿಸ್ತಾ ಅಲ್ಲಿ ಆಗಿರುವಂಥ ಅವ್ಯವಹಾರದ ಬಗ್ಗೆ ಕೂಡ ಮೆಲ್ಕ್ ಹಾಕ್ಲಿಕ್ಕೆ ರೆಡಿ ಆಗ್ತಾ ಇದೆ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ನಲ್ಲಿ 2021-22 ಹಾಗೂ 2022-23ನೇ ಸಾಲಿನಲ್ಲಿ ಬರೋಬ್ಬರಿ 47 ಕೋಟಿ ರೂಪಾಯಿಗಳ ನಷ್ಟ ಆಗಿದೆ. 3 ಕೋಟಿ ನಿಗಮದ ಮಾಜಿ ಅಧ್ಯಕ್ಷರಾಗಿರುವಂಥ ವೀರಯ್ಯ ಅವರು ತಮ್ಮ ಸ್ವಂತ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾ ಈಗ DS ವೀರಯ್ಯ ಅವರು ಏನು ಅರೆಸ್ಟ್ ಆಗಿದಾರಲ್ಲ, ಬಂಧನ ಆಗಿದಾರಲ್ಲ, ಆ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ಮುಂದಾಗಿದೆ. ಇನ್ನು ಕಡೆಯದಾಗಿ
ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಮೇ 2013ರಲ್ಲಿ ಇಲಾಖೆ ಗಮನಕ್ಕೆ ಬಾರದೆ 10 ಕೋಟಿ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ಅದು SBI ಬ್ಯಾಂಕ್ಗೆ. ಮೊದಲು ಪೊಲೀಸ್ ಇಲಾಖೆ ತನಿಖೆಗೆ ವಹಿಸಿ ಅದಾದ ಮೇಲೆ CID ನಿರ್ವಹಿಸ್ತಾ ಇತ್ತು. ತದನಂತರ CBIಗೆ ಈ ಪ್ರಕರಣ ವರ್ಗಾವಣೆ ಆಗಿದೆ ಅನ್ನೋದನ್ನ ಕೂಡ ತಿಳಿಸ್ಲಿಕ್ಕೆ ಮುಂದಾಗಿದೆ. KIADB ಸೆಪ್ಟೆಂಬರ್ 2012ರಲ್ಲಾಗಿರುವಂತಹ ವ್ಯವಹಾರ. ಖಾತೆಯಲ್ಲಿನ ಹಣವನ್ನು ಬೆಂಗಳೂರು ಶಾಖೆಯಿಂದ ತಮಿಳುನಾಡಿನ ಸೇಲಂನಲ್ಲಿ ಇರುವಂಥ ಶಾಖೆಗೆ ವರ್ಗಾವಣೆ ಮಾಡಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಇದ್ದಂಥ ಖಾತೆ ಇದು ಅನ್ನೋದನ್ನ ಕೂಡ ನೇರವಾಗಿ ತಿಳಿಸ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ರಾಹುಲ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬರೋಬ್ಬರಿ 187 ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ, ಅಕ್ರಮ ಆಗಿದೆ ಅಂತ ಏನು ಹೇಳಲಾಗ್ತಾ ಇದೆ. ಇಲ್ಲಿ ಸಚಿವರ ತಲೆದಂಡ ಆಗಿದೆ. ಅಧ್ಯಕ್ಷರ ರಾಜೀನಾಮೆನ ಕೂಡ ತೆಗೆದುಕೊಳ್ತೇವೆ ಅಂತ ಒಂದು ಹಂತದಲ್ಲಿ ತೆರೆಮರೆಯಲ್ಲಿ ಮಾತನಾಡ್ತಿರುವಂಥ ರಾಜ್ಯ ಸರ್ಕಾರದ ವರ್ಚಸ್ಗೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಜೆಪಿಯ ಆಡಳಿತ ಅವಧಿಯಲ್ಲಿ ಆಗಿರುವಂಥ ಅಕ್ರಮಗಳನ್ನು ಕೂಡ ತೆಗಿಲಿಕ್ಕೆ ಮುಂದಾಗ್ತಾ ಇದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಅಧಿವೇಶನ ಏನು ಮುಂದಿನ ವಾರ ಕೂಡ ಕಂಟಿನ್ಯೂ ಆಗೋ ಅಂಥದ್ದು ಇದೆ. ಆ ಒಂದು ಸಂದರ್ಭದಲ್ಲಿ ಯಾವೆಲ್ಲ ನಾಯಕರು ಬಿಜೆಪಿಯ ವಿರುದ್ಧ ಬಿಜೆಪಿ ಏನು ರಾಜ್ಯ ಸರ್ಕಾರದ ವಿರುದ್ಧ ಮಾತನ್ನ ಆಡ್ತಾ ಇದೆ, ಚಾಟಿಯನ್ನು ಬೀಸ್ತಾ ಇದೆ, ಖುದ್ದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದೆ. ಇದನ್ನ ಮುಂದಿಟ್ಕೊಂಡು ನೇರವಾಗಿ ಬಿಜೆಪಿ ಕಾಲದಲ್ಲಿ ಆದಂಥ ಅವ್ಯವಹಾರ ಅಕ್ರಮಗಳನ್ನು ಬಯಲಿಗೆ ಎಳೆಯಕ್ಕೆ, ಬಿಜೆಪಿ ನಾಯಕರನ್ನ ಮುಜುಗರಕ್ಕೆ ಸಿಲುಕಿಸಲಿಕ್ಕೆ ತೆರೆಮರೆಯಲ್ಲಿ ಕಸರತ್ ಮಾಡ್ತಾ ಇದೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ರಾಹುಲ್, ರೈಟ್, ಥ್ಯಾಂಕ್ ಯು ಮಧುಸೂದನ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.